ನಾನೇ ಮಾಡಿದ್ದು ಅಂತ ಹೇಳಿ. ಆದರೆ ಭಗವಂತನ ಒಂದು ಇಚ್ಛೆ ಇಲ್ಲದೆ ಯಾವುದೇ ಒಂದು ಕಾರ್ಯ ನಡೀಲಿಕ್ಕೆ ಸಾಧ್ಯ ಇಲ್ಲ. ಭಜನೆ ಮಂದಿರದ ಇತ್ತೆ ನೂತನವತ್ತು ಇನ್ನು ಕಟ್ಟಡಕ್ಕೆ ನಮ್ಮ ಶಂಕುಸ್ಥಾಪನೆ ಮಾಡ್ತಾರೆ. ಖಂಡಿತವತ್ತಲ್ಲ ಎಂಕ್ಲೆ ಮೂಲ ಕಷ್ಟ ಒಂದು ದಾಯ ಪಂಡ ಎಂಕ್ಲ ಮೂಲು ಜಾತಿ ಮತಭೇದ ಓಲ ಇಜ್ಜೆ ಎಂಕ್ಲೆ ಮೂಲ ರಾಜ್ಯಕ್ಕೆಲ್ಲ ಇಜ್ಜೆ. ಭಜನೆ ಮಂದಿರದ ಇತ್ತೆ ನೂತನವತ್ತು ಇನ್ನು ಕಟ್ಟಡಕ್ಕೆ ನಮ್ಮ ಶಂಕುಸ್ಥಾಪನೆ ಮಾಡ್ತಾರೆ. ಖಂಡಿತವತ್ತಲ್ಲ ಎಂಕ್ಲೆ ಮೂಲ ಕಷ್ಟ ಒಂದು ದಾಯ ಪಂಡ ಎಂಕ್ಲ ಮೂಲು ಜಾತಿ ಮತಭೇದ ಓಲ ಇಜ್ಜೆ ಎಂಕ್ಲೆ ಮೂಲ ರಾಜ್ಯಕ್ಕೆಲ್ಲ ಇಜ್ಜೆ. ಕೆಲವೇ ದಿನಗಳು ಕೂಡ ಅಂತ ಕೂಡ ನನಗೆ ಹೇಳಲಿಕ್ಕಿಲ್ಲ. ಯಾಕೆಂತ ಹೇಳಿದರೆ 196 ದಿನ 97ನೇ ದಿನ ಸೋಮವಾರ ಮಾರ್ಚ್ 2ನೇ ತಾರೀಕು ಬೆಳಿಗ್ಗೆ 10:59 ವೇಳೆಗೆ ಶ್ರೀಕೃಷ್ಣನ ಪ್ರತಿಷ್ಠೆ ಆಗಲಿಕ್ಕಿದೆ ಇಲ್ಲಿ. ಸುಳ್ಯದಿಂದ ಸ್ವಲ್ಪ ದೂರವಿರುವ ಜಾಲ್ಸೂರು ಗ್ರಾಮದ ಸೋಣಂಗೇರಿಯಲ್ಲಿರುವ ಅತಿ ಪುರಾತನ ಶ್ರೀಕೃಷ್ಣ ಭಜನಾ ಮಂದಿರ ಇರುವುದು ಎಲ್ಲರಿಗೂ ಗೊತ್ತೇ ಇದೆ. ಇಲ್ಲಿ ಹಿಂದಿನ ಕಾಲದಿಂದಲೂ ಭಜನಾ ಸೇವೆಯನ್ನ ಮಾಡುತ್ತಾ ಮನೆಗಳಲ್ಲಿ ಭಜನೆಗಳನ್ನ ಮಾಡುತ್ತಾ ಶ್ರೀಕೃಷ್ಣ ಜನ್ಮಾಷ್ಟಮಿ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಇಲ್ಲಿ ಊರಿನವರ ಸಹಕಾರದಿಂದ ನಡೆಯುತ್ತಿದೆ. ಇದೀಗ ಶ್ರೀದೇವರ ಇಚ್ಛೆಯಂತೆ ಊರಿನವರ ಮುತುವರ್ಜಿಯಿಂದ ನೂತನ ಮಂದಿರಕ್ಕೆ ಆಗಸ್ಟ್ 18ರಂದು ಶಿಲಾನ್ಯಾಸ ಮತ್ತು ಭೂಮಿ ಪೂಜನಾ ಕಾರ್ಯಕ್ರಮ ಗಣ್ಯರ ಸಮ್ಮುಖದಲ್ಲಿ ನಡೆಯಿತು. ಹೇಗಿತ್ತು ಕಾರ್ಯಕ್ರಮ ನೀವೇ ನೋಡಿ. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ, ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣ ಎನ್ನಬಾರದೆ, ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣ ಎನ್ನಬಾರದೆ. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ, ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣ ಎನ್ನಬಾರದೆ. ಪರಿವಾಜಮಾಸತೆ ಪಿತೇಷಾಂ ಪ್ರತ್ನೋ ಅಭಿರಕ್ಷತೆ ವ್ರತಂ ಮಹಸ್ಸಮುದ್ರಂ ವರುಣಸ್ಥಿರೋದಧೆ ಧೀರಾಯಿಚ್ಛೆ ಗುರುಧರುಣೇಶ್ವಾರಭಂ ಪವಿತ್ರಂ ಧೃತ್ವಾ ಓಂ ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರು ಸಾಕ್ಷಾತ್ ಮಹೇಶ್ವರಃ ಗುರುರೇವ ಜಗತ್ಸರ್ವಂ ತಸ್ಮೈ ಶ್ರೀ ಗುರವೇ ನಮಃ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ಅವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರುಗಣಾಧೀಶ್ವರಮೂರ್ತಯೇ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ಓಂ ಸ್ಯೋನಾ ಪೃಥಿವಿಭವಾ ದೃಕ್ಷರಾ ನಿವೇಶನಿ ಯಚ್ಛಾ ನ ಶರ್ಮ ಸಪ್ರಥಾಃ. ಓಂ ಯೈ ನಮಃ ಪೃಥಿವ್ಯೈ ನಮಃ. ಶ್ರೀಕೃಷ್ಣ ಭಜನಾ ಮಂದಿರ ಸೋಣಂಗೇರಿ ಇದರ ನೂತನ ಆಲಯದ ನೂತನ ಗರ್ಭಗೃಹ ಮತ್ತು ನೂತನ ಭಜನಾ ಮಂದಿರದ ನಿರ್ಮಾಣದ ಮೊದಲ ಹಂತವಾಗಿ ಇಂದೀಗ ಭೂಮಿ ಪೂಜನ ಪೂರ್ವಾಂಗವಾಗಿ ದೈವಜ್ಞರ ನಿರ್ದೇಶನಾನುಸಾರ ಏನೇನು ಕರ್ಮಾಂಗಗಳಾಗಬೇಕು ಆ ಎಲ್ಲ ಕರ್ಮಾಂಗಗಳನ್ನು ನೆರವೇರಿಸಿಕೊಂಡು ಮೊನ್ನೆಯ ದಿನದಿಂದಲಾಗಾಯಿತು ಸುದರ್ಶನ ಹೋಮ, ತಾಂತ್ರಿಕ ವಿಧಿವಿಧಾನಗಳು, ತಿಲಹೋಮ ಇತ್ಯಾದಿ ವೇದ ಪಾರಾಯಣ, ಭಗವದ್ಗೀತಾ ಪಾರಾಯಣ ಅದೆಲ್ಲ ಕರ್ಮಾಂಗಗಳನ್ನು ನೆರವೇರಿಸಿಕೊಂಡು ಇಂದಿನ ಈ ಶುಭ ದಿನ ಭೂಮಿ ಪೂಜನಾ ಕಾರ್ಯಕ್ರಮ, ಶಿಲಾ ಪೂಜನ ಸಹಿತವಾಗಿ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಮಾಡುವುದು ನಿಶ್ಚಯಿಸಿದ ಪ್ರಕಾರ ಊರ ಪರವೂರ ಎಲ್ಲ ಭಕ್ತವೃಂದದವರು ಮತ್ತು ಗಣ್ಯಮಾನ್ಯರು ಇದ್ದುಕೊಂಡು ಇದೀಗ ದೀಪವನ್ನು ಪ್ರಜ್ವಲಿಸುವುದರ ಮೂಲಕವಾಗಿ ಈ ಶಿಲಾ ಪೂಜನ ಕಾರ್ಯಕ್ರಮವನ್ನು ನಾವು ಸಂಪನ್ನಗೊಳಿಸಿಕೊಳ್ಳಿದ್ದೇವೆ. ಕ್ಷೇತ್ರದ ಅಧೀಶನಾಗಿರತಕ್ಕಂತಹ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಈ ಶುಭ ಮುಹೂರ್ತಕ್ಕೆ ನಮಗೆಲ್ಲರಿಗೂ ಕೂಡ ಮುಂದಿನ ಕಾರ್ಯಕ್ರಮಗಳೆಲ್ಲವೂ ಸುಸಾಂಗವಾಗಿ ನೆರವೇರುವ ಹಾಗೆ ಅನುಗ್ರಹಿಸಿ ಆಶೀರ್ವದಿಸಬೇಕು ಅಂತ ಪ್ರಾರ್ಥಿಸಿಕೊಂಡು ಎಲ್ಲ ಗಣ್ಯಮಾನ್ಯರಿದ್ದು ದೀಪವನ್ನು ಪ್ರಜ್ವಲಿಸುವುದರ ಮೂಲಕವಾಗಿ ಈ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸಿಕೊಡಬೇಕು ಅಂತ ವಿನಂತಿ ಸಮಿತಿಯ ಪರವಾಗಿ ಆಡಳಿತ ಧರ್ಮದರ್ಶಿ ಮಂಡಳಿ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪವಿತ್ರವಂತಃ ಪರಿವಾಜಮಾಸತೆ ಪಿತೈಷಾಂ ಪ್ರತ್ನೋ ಅಭಿರಕ್ಷತೆ ವ್ರತಂ ಮಹಸ್ಸಮುದ್ರಂ ವರುಣಸ್ಥಿರೋದಧೆ ಧೀರ ಇಚ್ಛೆ ಗುರುಧರುಣೇಶ್ವಾರಭಂ
ಪವಿತ್ರಂ ಧೃತ್ವಾ ಓಂ ಗುರು ಬ್ರಹ್ಮ ಗುರುರ್ವಿಷ್ಣುಃ ಗುರು ಸಾಕ್ಷಾತ್ ಮಹೇಶ್ವರಃ ಗುರುರೇವ ಜಗತ್ಸರ್ವಂ ತಸ್ಮೈ ಶ್ರೀ ಗುರವೇ ನಮಃ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ಅವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಭಗವಾನ್ ಶ್ರೀಕೃಷ್ಣ ಪರಮಾತ್ಮನೇ ನಮಃ. ಮನಸೋದ್ದಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಫಲತಾಂಬೂಲಂ ಸಮರ್ಪಯಾಮಿ. ಸಮಸ್ತರು ಇದ್ದುಕೊಂಡು ಪ್ರಾರ್ಥನೆ ಮಾಡುವಂತದ್ದು. ಸಕಲ ಕಾರ್ಯಕ್ಕೂ ಕೂಡ ನಿಗ್ರಹಾನುಗ್ರಹ ಶಕ್ತಿಯನ್ನು ಅನುಗ್ರಹ ಮಾಡಿಕೊಡುವಂತಹ ಮಹಾಗಣಪತಿಯನ್ನು ಪ್ರಥಮತಃ ವಂದಿಸಿಕೊಂಡು ನಮ್ಮ ಗುರು ಪರಂಪರೆಯಾಗಿರತಕ್ಕಂತಹ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ ಜಗದ್ಗುರು ಪೀಠದಲ್ಲಿ ವಿರಾಜಮಾನರಾಗಿರುವಂತಹ ಉಭಯ ಭಾರತೀ ತೀರ್ಥರ ಚರಣಕೋಮಲ ಪಾದಪಲ್ಲವಗಳನ್ನು ಈ ಹೊತ್ತಿನಲ್ಲಿ ಮುಂದಿಟ್ಟುಕೊಂಡು ಈ ಗ್ರಾಮಾಧೀಶನು ಕ್ಷೇತ್ರಾಧ್ಯಕ್ಷನೂ ಆಗಿರುವಂತಹ ಅಡ್ಕಾರು ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು, ಈ ಮಣ್ಣಿನ ಕಾರಣಿಕದ ದೈವವಾಗಿರತಕ್ಕಂತಹ ಕುಕ್ಕಂದೂರು ಶ್ರೀ ಉಳ್ಳಾಕೂರು ದೈವಗಳನ್ನು, ಪರಿವಾರದಲ್ಲಿರುವಂತಹ ನಾಗ ಸಾನ್ನಿಧ್ಯ, ವಿಷ್ಣುಮೂರ್ತಿ ಸಾನ್ನಿಧ್ಯ, ಶಿರಾಡಿ ದೈವದೇವತಾ ಸಾನ್ನಿಧ್ಯವನ್ನು ಭಕ್ತಿ ಶ್ರದ್ಧೆಯಿಂದ ಸಂಸ್ಮರಿಸಿ ತಾಯಿ ಮುತ್ತುಮಾರಿಯಮ್ಮನಿಗೆ ವಂದಿಸಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರತಕ್ಕಂತಹ ಅಯ್ಯಪ್ಪ ಸ್ವಾಮಿಗೆ ಭಕ್ತಿ ಶ್ರದ್ಧೆಯ ನಮನವನ್ನು ಸಲ್ಲಿಸಿ ಶ್ರೀ ಮುರುಗನ್ ದೇವರು ಮತ್ತು ಪರಿವಾರದಲ್ಲಿರುವಂತಹ ದೇವತಾ ಚೈತನ್ಯ ಶಕ್ತಿಗಳಿಗೆ ವಂದಿಸಿ ಈ ಭಾಗದ ಕ್ಷೇತ್ರದ ಭೂಮಿಯ ಮಣ್ಣಿನ ನಾಡಿನ ಎಲ್ಲ ದೇವಾನುದೇವರುಗಳನ್ನು ಭಕ್ತಿ ಶ್ರದ್ಧೆಯಿಂದ ಮುಂದಿಟ್ಟು ಗ್ರಾಮದ ಅಧಿದೇವತೆಯಾಗಿರತಕ್ಕಂತಹ ದಾಸೂರಾಯಿ ಮಹಾದೈವವನ್ನು ನೆನೆಸಿ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಕೃಷ್ಣ ಪಕ್ಷದ ದಶಮಿ ತಿಥಿ ಸೋಮವಾರದ ಅತ್ಯಂತ ಪುಣ್ಯ ಪರ್ವದಿನವಾಗಿರುವಂತಹ ಈ ಶುಭ ದಿನ, ಶುಭ ಘಳಿಗೆಯಲ್ಲಿ ದೈವಜ್ಞರ ನಿರ್ದೇಶನಾನುಸಾರವಾಗಿ ಇರುವಂತಹ ಶುಭ ಮುಹೂರ್ತದಲ್ಲಿ ಧನು ಕುಂಭರತ್ನದ ಶುಭ ಮುಹೂರ್ತ 10:20 10:52 ಒಳಗಿರುವಂತಹ ಕುಂಭರತ್ನದ ಶುಭ ಮುಹೂರ್ತದಲ್ಲಿ ಸ್ವಾಮಿ ಶ್ರೀಕೃಷ್ಣ ಪರಮಾತ್ಮನ ನೂತನ ಮಂದಿರದ ನಿರ್ಮಾಣಾರ್ಥವಾಗಿ, ನೂತನ ಆಲಯದ ನಿರ್ಮಾಣಾರ್ಥವಾಗಿ ಇಂದೀಗ ಪ್ರಥಮತಃ ಭೂಮಿ ಪೂಜನ ಪ್ರಾಯಶ್ಚಿತ್ತಾದಿ ಕರ್ಮಾಂಗಗಳನ್ನು ಮೊನ್ನೆಯಿಂದ ನೆರವೇರಿಸಿಕೊಂಡು ಇಂದೀಗ ಭೂಮಿ ಪೂಜನಾ ಕಾರ್ಯಕ್ರಮ, ಶಿಲಾಪೂಜನಾ ಕಾರ್ಯಕ್ರಮವನ್ನು ಮಾಡಿ ಮುಂದಿನ ಎಲ್ಲ ಕಾರ್ಯಕ್ರಮಗಳಿಗೆ ನಾವು ಕಾರ್ಯಕ್ರಮಗಳನ್ನು ಸುಸಂಪನ್ನಗೊಳಿಸಲಿಕ್ಕಿದ್ದೇವೆ. ಅದಕ್ಕಾಗಿ ನಮ್ಮೊಂದಿಗೆ ಅಭ್ಯಾಗತರಾಗಿ ಬಂದಂಥ ಎಲ್ಲ ಅಭ್ಯಾಗತರನ್ನು ಮಂದಿರದ ಪರವಾಗಿ ಮತ್ತೊಮ್ಮೆ ಸ್ವಾಗತಿಸ್ತಾ ದೀಪವನ್ನು ಪ್ರಜ್ವಲಿಸುವುದರ ಮೂಲಕವಾಗಿ ಈ ಒಂದು ಮಂದಿರದ ನಿರ್ಮಾಣ ಕಾರ್ಯವೂ ಕೂಡ ಅದೇ ರೀತಿ ದೀಪದಂತೆ ಪ್ರಜ್ವಲಿಸಿ ಶೀಘ್ರಾತಿ ಶೀಘ್ರದಲ್ಲಿ ದಿವ್ಯ ಭವ್ಯವಾಗಿರತಕ್ಕಂತಹ ಮಂದಿರ ನಿರ್ಮಾಣ ಆಗುವಲ್ಲಿವರೆಗೂ ಪರಮಾತ್ಮನ ಪರಮಾನುಗ್ರಹ ಪ್ರಾಪ್ತಿಯಾಗಿ ಎಲ್ಲ ಕಾರ್ಯಗಳು ಕೂಡ ಸುಸೂತ್ರವಾಗಿ ನಿರ್ವಿಘ್ನವಾಗಿ ನೆರವೇರುವಂತೆ ಅನುಗ್ರಹಿಸಿ ಆಶೀರ್ವದಿಸಬೇಕು ಅಂತ ಪರಮಾತ್ಮನಲ್ಲಿ ಬೇಡುತ್ತಾ ಗಣ್ಯಮಾನ್ಯರಲ್ಲಿಯೂ ಕೂಡ ದೀಪವನ್ನು ಪ್ರಜ್ವಲಿಸಿ ಕಾರ್ಯಕ್ರಮವನ್ನು ಸುಸಂಪನ್ನಗೊಳಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ध्रुवन्ते राजा वरुणो ध्रुवं देवो बृहस्पतिः ध्रुवन्त इन्द्रश्चाग्निश्च राष्ट्रं धारयतां ध्रुवं दीपप्रतिष्ठापनमुहूर्तं सुमुहूर्तमस्ति भवन्तो ब्रुवन्तु दीपप्रतिष्ठापनमुहूर्तं सुमुहूर्तमस्तु शिलापूजना प्रारम्भकालं सुमुहूर्तमस्ति भवन्तो ब्रुवन्तु शिलापूजना प्रारम्भकालं सुमुहूर्तमस्तु श्री मंदिर निर्माण मुहूर्तं सुमुहूर्तमस्ति भवन्तो ब्रुवन्तु श्री मंदिर निर्माण मुहूर्तं सुमुहूर्तमस्तु. ಪ್ರಥಮವಾಗಿ ನಮ್ಮ ಗ್ರಾಮದ ಕ್ಷೇತ್ರಾಧೀಶನಾದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆಸ್ಥಾನ ವಂದಿಸುತ್ತಾ, ಹಾಗೆ ಇಲ್ಲಿಯ ಸಾನ್ನಿಧ್ಯ ನಾಗ ದೈವಾದಿಗಳನ್ನು ಎಲ್ಲವನ್ನು ಮನಸ್ಸ ಸ್ಮರಿಸುತ್ತಾ ಆಗಮಿಸಿರುವ
ಎಲ್ಲರಿಗೂ ವಂದಿಸುತ್ತಾ ಈಗಾಗಲೇ ದೀಪ ಪ್ರಜ್ವಲನ ಕೊಂಡಂಥ ಈ ಮುಹೂರ್ತದಲ್ಲಿ ಈ ಒಂದು ಶ್ರೀಕೃಷ್ಣನ ಮಂದಿರವು ಅತಿ ಶೀಘ್ರದಲ್ಲಿ ನಾವು ಯಾವಾಗ ಆಗಬೇಕಂತೇಳಿ ನೆನೆಸಿದೇವೋ ಅದರಿಗಿಂತ ಮೊದಲೇ ಒಳ್ಳೆಯ ವಿಜೃಂಭಣೆಯಿಂದ ಸುಂದರವಾಗಿ ನಿರ್ಮಾಣ ಆಗಬೇಕಂತೇಳಿ ಎಲ್ಲ ಭಗವಂತನಲ್ಲಿ ಹಾಗೂ ಎಲ್ಲ ನಾಗ ದೈವಾದಿಗಳಲ್ಲಿ ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ನಾನು ಎಲ್ಲ ದೇವರುಗಳಿಗೆ ವಂದಿಸ್ತಾ ಇದ್ದೇನೆ. ಕಷ್ಟ ಒಂದಿಷ್ಟಿಲ್ಲ ಕೃಷ್ಣ ಎನ್ನಬಾರದೆ ಕೃಷ್ಣ 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 ಮಲಗೆದ್ದು ಮೈ ಮುರಿದೇಳುತ್ತಲೊಮ್ಮೆ ಕೃಷ್ಣ ಎನ್ನಬಾರದೆ ಮನೆಯೊಳಗಾದರು ಕೃಷ್ಣ ಸ್ನಾನ ಪಾನ ಜಪ ತಪಗಳ ಮಾಡುತ್ತ ಕೃಷ್ಣ ಎನ್ನಬಾರದೆ ಶಾಲ್ಯಾನ ಷಡ್ರಸ ತಿಂದು ತೃಪ್ತನಾಗಿ ಕೃಷ್ಣ ಎನ್ನಬಾರದೆ ನಡೆವಾಗ ಭಾರವ ಹೊರುವಾಗ ಕೃಷ್ಣ ಎನ್ನಬಾರದೆ ಗಂಧವ ಪೂಸಿ ತಾಂಬೂಲವ ಮೆಲುವಾಗ ಕೃಷ್ಣ ಎನ್ನಬಾರದೆ ಯೋಗಕ್ಷೇಮೋ ನ ಕಲ್ಪತಾಂ. ಯಾವುದೇ ಒಂದು ಕಾರ್ಯಗಳನ್ನು ಮಾಡಬೇಕಾದರೂ ಕೂಡ ಋತ್ವಿವರ್ಣ ಎನ್ನುವಂತಹ ಕಾರ್ಯಕ್ರಮ ಇದೆ. ಆದ್ದರಿಂದ ನೂತನವಾದಂತಹ ದಿವ್ಯ ಭವ್ಯವಾಗಿರತಕ್ಕಂತಹ ನಾವು ಮನಸ್ಸಿನಲ್ಲಿ ಏನು ಸಂಕಲ್ಪ ಮಾಡಿಕೊಂಡಿದ್ದೇವೆ, ವಾಸ್ತು ತಜ್ಞರು ಏನು ನಿರ್ದೇಶನ ಕೊಟ್ಟಿದ್ದಾರೆ ಅದೇ ಪ್ರಕಾರವಾಗಿರತಕ್ಕಂತಹ ನೂತನ ಶ್ರೀಕೃಷ್ಣ ಭಜನಾ ಮಂದಿರದ ನಿರ್ಮಾಣ ಆಗಬೇಕು ಅಂತಾದರೆ ಅದಕ್ಕೆ ವಿಶ್ವಕರ್ಮರ ಅನುಗ್ರಹ ಬೇಕು. ಆ ವಿಶ್ವಕರ್ಮರನ್ನು ಆರಾಧನೆ ಮಾಡಿಕೊಂಡು ಆ ವಿಶ್ವಕರ್ಮರು ಏನು ನಿರ್ದೇಶನ ಕೊಡ್ತಾರೆ ಅದೇ ರೀತಿಯಲ್ಲಿ ನಿರ್ಮಾಣ ಮಾಡಲಿಕ್ಕೆ ಆ ವಿಶ್ವಕರ್ಮ ಪರಂಪರೆಯನ್ನು ಉಳಿಸಿಕೊಂಡು ಬಂದವರು ನಮಗೆ ಅತ್ಯಗತ್ಯ. ಅದಕ್ಕಾಗಿ ನಾವು ವರ್ಣನೆ ಮಾಡಿಕೊಂಡಿರುವಂಥವರು ರಾಘವಾಚಾರ್ಯ ಇವರನ್ನು ನಾವು ವರ್ಣನೆ ಮಾಡಿಕೊಂಡಿದ್ದೇವೆ. ಅದೇ ಪ್ರಕಾರವಾಗಿ ಆ ವಾಸ್ತು ತಜ್ಞರ ನಿರ್ದೇಶನ ಏನುಂಟೋ ಆ ನಿರ್ದೇಶನ ಪ್ರಕಾರವಾಗಿರತಕ್ಕಂತಹ ನೂತನವಾದಂತಹ ಮಂದಿರದ ನಿರ್ಮಾಣ ಕಾರ್ಯವನ್ನು ನೆರವೇರಿಸಿಕೊಡಬೇಕು ಅಂತ ಭಜನಾ ಮಂದಿರದ ಸರ್ವ ಸದಸ್ಯರು ಇದ್ದುಕೊಂಡು ರಾಘವಾಚಾರ್ಯ ಇವರಿಗೆ ವೀಳ್ಯವನ್ನು ಕೊಟ್ಟು ಆ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕು ಅಂತ ಹೇಳ್ತಾರೆ. ಮಲಗೆ
ಪಾನ ಜಪ ತಪಗಳ ಮಾಡುತ್ತ ಕೃಷ್ಣ ಎನ್ನಬಾರದೆ. ಶಾಲ್ಯಾನ ಷಡ್ರಸ ತಿಂದು ತೃಪ್ತನಾಗಿ ಕೃಷ್ಣ ಎನ್ನಬಾರದೆ. ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣ ಎನ್ನಬಾರದೆ. ಕೃಷ್ಣ 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 ಕೃಷ್ಣ. ಅತಿಥಿ ಅಭ್ಯಾಗತರು ಶಿಲಾನ್ಯಾಸ ಕಾರ್ಯಕ್ರಮವನ್ನು ಇದೀಗ ನೆರವೇರಿಸಿಕೊಡಲಿದ್ದಾರೆ. ಎಲ್ಲ ಆಗಮಿಸಿರತಕ್ಕಂತಹ ಅತಿಥಿ ಗಣ್ಯರು ಶಿಲಾನ್ಯಾಸ ನೆರವೇರಿಸಲು ನಮ್ಮೊಂದಿಗೆ ಭಾಗಿಯಾಗಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮಂದಿರದ ಅಧ್ಯಕ್ಷರು ಗಿರಿಧರಗೌಡ ನಾಯರಿಗಳು, ಶಿಲಾನ್ಯಾಸ ಮಾಡುವವರು ಶ್ರೀ ಸುಧಾಕರ್ ಕಾಮತ್ ವಿನೋಬನಗರ ಉದ್ಯಮಿಗಳು ಹಾಗೂ ಅಧ್ಯಕ್ಷರು ಕೃಷಿಪತ್ತಿನ ಸಹಕಾರಿ ಸಂಘ ನಿಯಮಿತ ಜಾಲ್ಸೂರು, ಹರಿಪ್ರಕಾಶ್ ಗೌಡ ಅಡ್ಕಾರು ಅಧ್ಯಕ್ಷರು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಜಾಲ್ಸೂರು, ಶ್ರೀ ರುಕ್ಮೇಗೌಡ SN ನಡುಮಣೆ ಗೌರವಾಧ್ಯಕ್ಷರು ಶ್ರೀಕೃಷ್ಣ ಭಜನಾ ಮಂದಿರ ಸೋಣಂಗೇರಿ, ಶ್ರೀ ಬಾಲಕೃಷ್ಣ ಗೌಡ ನಡುಬೆಟ್ಟು ಮೊಕ್ತೇಸರರು ಶ್ರೀ ಗಿಲಿಮಾಣಿ ಪೊಮ್ಮಾಣಿ ಉಳ್ಳಾಕುಲು ದೇವಸ್ಥಾನ ಕುಕ್ಕನೂರು, ಶ್ರೀ ಮನ್ಮಥ SN ನಡುಮಣೆ ಗೌರವಾಧ್ಯಕ್ಷರು ಶ್ರೀ ವಿಷ್ಣುಮೂರ್ತಿ ವೈನಾಟ್ಕುಲವನ್ ದೇವಸ್ಥಾನ ಸೋಣಂಗೇರಿ, ಶ್ರೀ ನಾಗರಾಜ ಗುರುಸ್ವಾಮಿಗಳು ಶ್ರೀ ಅಯ್ಯಪ್ಪ ದೇವಸ್ಥಾನ ವಿದ್ಯಾಗಿರಿ ಸೋಣಂಗೇರಿ, ಶ್ರೀ ದೇವೇಂದ್ರ ಕುಕ್ಕಣ್ಣೂರು ಅಧ್ಯಕ್ಷರು ಶ್ರೀ ಬಾಲಮುರುಗನ್ ದೇವಸ್ಥಾನ ಕುಕ್ಕಣ್ಣೂರು, ಶ್ರೀ ಮಹೇಶ್ವರನ್ ಸೋಣಂಗೇರಿ ಅಧ್ಯಕ್ಷರು ಶ್ರೀ ಮುತ್ತುಮಾರಿಯಮ್ಮ ದೇವಸ್ಥಾನ ವಿದ್ಯಾಗಿರಿ ಸೋಣಂಗೇರಿ. ಓಂ ನಿಕಾಮೇ ನಿಕಾಮೇನಃ ಪರ್ಜನ್ಯೋ ವರ್ಷತು ಫಲಿನ್ಯೋ ನ ಓಷಧಯಃ ಪಚ್ಯಂತಾಂ ಯೋಗಕ್ಷೇಮೋ ನಃ ಕಲ್ಪತಾಂ. ಇದೀಗಾಗಲೇ ಶಿಲಾಪೂಜನವನ್ನ, ವಾಸ್ತು ಪೂಜೆಯನ್ನ, ಭೂಮಿ ಪೂಜೆಯನ್ನ ಮತ್ತು ಆದಿತ್ಯಾದಿ ನವಗ್ರಹರ ಅನುಗ್ರಹಕ್ಕೋಸ್ಕರ ದೇವತಾರಾಧನೆಯನ್ನ ಭಗವಾನ್ ಶ್ರೀಕೃಷ್ಣ ಪರಮಾತ್ಮನ ಸನ್ನಿಧಾನದಲ್ಲಿ ನೆರವೇರಿಸಿಕೊಂಡು ಇದೀಗ ಗಣ್ಯಮಾನ್ಯರ ಉಪಸ್ಥಿತಿಯಲ್ಲಿ, ಸರ್ವ ಸದಸ್ಯರ ಭಕ್ತ ಬಂಧುಗಳ ಉಪಸ್ಥಿತಿಯಲ್ಲಿ ನಮ್ಮೆಲ್ಲ ಆತ್ಮೀಯರಾಗಿರತಕ್ಕಂತಹ ಸುಧಾಕರ ಕಾಮತ್ತಿಯವರು ಉದ್ಯಮಿಗಳು, ಇವರು ಶಿಲಾನ್ಯಾಸಕ್ಕೆ ಪ್ರಥಮ ಅಡಿಗಲ್ಲನ್ನು ಇಟ್ಟು ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹರಿಯಾಣ ಈಚೆ ಬನ್ನಿ. ಸರ್ವ ಸದಸ್ಯರ ಪರವಾಗಿ ಅವರಿಗೆ आप्यायस्व समेतुते विश्वतः सोमवृष्णियं भवावाजस्य संगते क्षोभणश्चर्षणीनां संक्रन्दनो निमिष एकवीरशतगुंसेना अजयत् साकमिन्द्रः तदिन्द्रेण जय
ತ್ವಯ್ಯುಧೋ ನರ ಇಷುಹಸ್ತೇನ ವೃಷ್ಣಾ ಓಂ ಶಾಂತಿ ಶಾಂತಿ ಶಾಂತಿ. ಶಿಲಾನ್ಯಾಸ ಮುಹೂರ್ತಂ ಸುಮುಹೂರ್ತಮಸ್ತು, ಭೂಮಿ ಪೂಜನಾ ಮುಹೂರ್ತಂ ಸುಮುಹೂರ್ತಮಸ್ತು ಇತಿ ಭವಂತೋ ಬ್ರುವಂತು. ಸುಮುಹೂರ್ತಮಸ್ತು. ಎಲ್ಲ ಬಂಧುಗಳು ಕೂಡ ಕ್ಷೀರಧಾರೆಯನ್ನು ಮಾಡುವುದರ ಮೂಲಕವಾಗಿ ಶುಭ ಹಾರೈಸಬೇಕು ಅಂತ ವಿನಂತಿ. ಮನ್ಮಥ ಎಸ್ ಎನ್ ನಡುಮನೆ ಗೌರವಾಧ್ಯಕ್ಷರು ಶ್ರೀ ವಿಷ್ಣುಮೂರ್ತಿ ವೈನಾಟ್ಕುಲಂ ದೇವಸ್ಥಾನ ಸೋಣಂಗೇರಿ, ಶ್ರೀ ನಾಗರಾಜ ಗುರುಸ್ವಾಮಿಗಳು ಶ್ರೀ ಅಯ್ಯಪ್ಪ ದೇವಸ್ಥಾನ ವಿದ್ಯಾಗಿರಿ ಸೋಣಂಗೇರಿ, ಶ್ರೀ ದೇವೇಂದ್ರ ಕುಕ್ಕನೂರು ಅಧ್ಯಕ್ಷರು ಶ್ರೀ ಬಾಲಮುರುಗನ್ ದೇವಸ್ಥಾನ ಕುಕ್ಕನೂರು, ಶ್ರೀ ಮಹೇಶ್ವರನ್ ಸೋಣಂಗೇರಿ ಅಧ್ಯಕ್ಷರು ಮುತ್ತುಮಾರಿಯಮ್ಮ ದೇವಸ್ಥಾನ ವಿದ್ಯಾಗಿರಿ ಸೋಣಂಗೇರಿ, ಶ್ರೀಮತಿ ಸಾವಿತ್ರಿ ಅಡ್ಕಾರ್ ಬಯಲು ಅಧ್ಯಕ್ಷರು ಗ್ರಾಮ ಪಂಚಾಯತ್ ಜಾಲ್ಸೂರು. ಅದೇ ರೀತಿಯಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ಆಗಮಿಸಿರತಕ್ಕಂತಹ ಸುಳ್ಯ ತಾಲೂಕು ಭಾರತೀಯ ಜನತಾ ಪಕ್ಷದ ಮಂಡಲ ಅಧ್ಯಕ್ಷರಾಗಿರತಕ್ಕಂತಹ ವೆಂಕಟವಳಂಬೆಯವರನ್ನು ಸ್ವಾಗತಿಸುವುದರೊಂದಿಗೆ ತಮಗೆ ಈ ಒಂದು ಮಂದಿರ ನಿರ್ಮಾಣದ ಶಿಲಾನ್ಯಾಸಕ್ಕೆ ಶಿರಧಾರೆಯನ್ನು ಮಾಡುವುದಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ರೀಮತಿ ದೀಪಾ ಜಕಲಮೂಲೆ ಸದಸ್ಯರು ಗ್ರಾಮ ಪಂಚಾಯತ್ ಜಾಲ್ಸೂರು, ಶ್ರೀ ಈಶ್ವರನಾಯ್ಕ ಸೋಣಂಗೇರಿ ಸದಸ್ಯರು ಗ್ರಾಮ ಪಂಚಾಯತ್ ಜಾಲ್ಸೂರು, ಶ್ರೀಮತಿ ಅಂಬಿಕಾ ಕುಕ್ಕನೂರು ಅಧ್ಯಕ್ಷರು ಗ್ರಾಮ ಪಂಚಾಯತ್ ಜಾಲ್ಸೂರು, ಶ್ರೀ ರವೀಂದ್ರನಾಥ್ ಎಸ್ ನಡುಮನೆ ಸೋಣಂಗೇರಿ, ಶ್ರೀ ದೇವಪ್ರಸಾದ್ ಅಲ್ವಾ ಸೋಣಂಗೇರಿ ನೋಟರಿ ವಕೀಲರು ಸುಳ್ಯ, ಶ್ರೀ ಧನಂಜಯ ಕುಕ್ಕನೂರು ನಿವೃತ್ತ ಅಭಿವೃದ್ಧಿ ಅಧಿಕಾರಿ, ಶ್ರೀ ಬಾಲಚಂದ್ರ ಎಸ್.ಕೆ. ಈ ಒಂದು ನೂತನ ಮಂದಿರ ನಿರ್ಮಾಣ ಕಾರ್ಯಕ್ಕೆ ಚಾಲನೆಯನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ವೇದಿಕೆಗೆ ಬರ್ತಾರೆ ಈಗ. ಪೂಜಾರೆ ಶಾಮಣ್ಣ ಹಾಕಿ ಬನ್ನಿ ಬನ್ನಿ ತಲೆ ವಿಜಯಣ್ಣ ತಲೆ ಆಗಲೇ ಬಂದ ಬಲೆ ಮರೆ ಬೇಗ बोले ನೋಡಿ ನೋಡಿ ಫೋಟೋಗ್ರಾಫರ್ ಸೀನಿಯರ್ ಫೋಟೋಗ್ರಾಫರ್ ಸೀನಿಯರ್ ಮೋಸ್ಟ್ ಪುಟ್ಟ ಎದುರು ಹೋಗ್ಬೇಡ ಬರಬೇಡಿ ಅಯ್ಯೋ ಪೂಜೆ ಪೂಜೆ ಅಣ್ಣ ಅಡ್ಡ ಬರಬೇಡಿ ಹೋಗಿ ಹೋಗಿ ಬೇಗ ಹೋಗಿ ಒಮ್ಮೆ ಏನಿಲ್ಲ ಶ್ರೀ ನಾಗರಾಜ ಗುರುಸ್ವಾಮಿಗಳು ಅಯ್ಯಪ್ಪ ದೇವಸ್ಥಾನ ವಿದ್ಯಾಗಿರಿ ಸೋಣಂಗೇರಿ ಇವರನ್ನು ಜೊತೆ ಕಾರ್ಯದರ್ಶಿ ಉದಯಕುಮಾರ್ ಅವರು ಸಾಲು ಹೊದಿಸಿ ಸ್ವಾಗತಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ಇನ್ನೋರ್ವ ಅತಿಥಿ ಶ್ರೀ ಬಾಲಕೃಷ್ಣಗೌಡ ಎನ್
ನಡುಬೆಟ್ಟು ಮೋಕ್ತೇಶ್ವರರು ಶ್ರೀ ಕಿನ್ನಿಮಾಣಿ ಪುಮ್ಮಾಣಿ ಉಳ್ಳಾಕುಲು ದೇವಸ್ಥಾನ ಕುಕ್ಕಣ್ಣೂರು ಇವರನ್ನು ಚಿದಾನಂದ ಕುಕ್ಕಣ್ಣೂರವರು ಸಾಲುದಿಸಿ ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ರೀ ದೇವೇಂದ್ರ ಕುಕ್ಕಣ್ಣೂರು ಅಧ್ಯಕ್ಷರು ಶ್ರೀ ಬಾಲಮುರುಗನ್ ದೇವಸ್ಥಾನ ಕುಕ್ಕಣ್ಣೂರು ಇವರನ್ನು ನಮ್ಮ ಮಂದಿರದ ಕೋಶಾಧಿಕಾರಿಯಾಗಿರತಕ್ಕಂಥ ಶ್ರೀಮತಿ ಲೀಲಾವತಿ ನಡುಮಣಿಯವರು ಶಾಲು ಹೊದಿಸಿ ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇನ್ನೋರ್ವ ಅಭ್ಯಾಗತರು ಶ್ರೀ ಮಹೇಶ್ವರನ್ ಸೋಣಂಗೇರಿ ಅಧ್ಯಕ್ಷರು ಶ್ರೀ ಮುತ್ತುಮಾರಿಯಮ್ಮ ದೇವಸ್ಥಾನ ವಿದ್ಯಾಗಿರಿ ಸೋಣಂಗೇರಿ ಇವರಿಗೆ ಶ್ರೀ ಪುರುಷೋತ್ತಮ ಆಚಾರ್ಯ ಇವರು ಶಾಲು ಹೊದಿಸಿ ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಗೌರವ ಉಪಸ್ಥಿತಿಯಲ್ಲಿರತಕ್ಕಂತಹ ಗ್ರಾಮದ ಪ್ರಥಮ ಪ್ರಜೆ ಶ್ರೀಮತಿ ಸಾವಿತ್ರಿ ಅಡ್ಕರ್ಬೈಲು ಅಧ್ಯಕ್ಷರು ಗ್ರಾಮ ಪಂಚಾಯತ್ ಜಾಲಸೂರು ಇವರನ್ನು ಸುದೀಪ್ ರೈ ಕುಕ್ಕನೂರವರು ಶಾಲು ಹೊದಿಸಿ ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ವೇದಿಕೆ ಮೇಲಿರತಕ್ಕಂತಹ ಶ್ರೀ ಈಶ್ವರನಾಯಕ್ ಸೋಣಂಗೇರಿ ಸದಸ್ಯರು ಗ್ರಾಮ ಪಂಚಾಯತ್ ಜಾಲಸೂರು ಇವರನ್ನು ಸಮಿತಿಯ ಉಪಾಧ್ಯಕ್ಷೆ ಶ್ರೀಮತಿ ಹರಿಣಾಕ್ಷಿ ಅವರು ಶಾಲು ಹೊದಿಸಿ ಸ್ವಾಗತಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಶ್ರೀಮತಿ ಅಂಬಿಕಾ ಕೊಕ್ಕಣ್ಣವರು ಸದಸ್ಯರು ಗ್ರಾಮ ಪಂಚಾಯತ್ ಜಾಲಸೂರು, ಶುಭ ಕಾಡುತೋಟ ಇವರು ಶಾಲು ಹೊದಿಸಿ ಸ್ವಾಗತಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ವೇದಿಕೆ ಮೇಲೆ ಆಸೀನರಾಗಿರತಕ್ಕಂಥ ಇನ್ನೋರ್ವ ಮುಖ್ಯ ಅತಿಥಿ ಶ್ರೀ ದೇವಪ್ರಸಾದ್ ಆಳ್ವ ಸೋಣಂಗೇರಿ ನೋಟರಿ ವಕೀಲರು ಸುಳ್ಯ ಇವರನ್ನು ಲೋಕೇಶ್ ಸುತ್ತುಕೋಟೆರವರು ಶಾಲು ಹೊದಿಸಿ ಸ್ವಾಗತಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಶ್ರೀ ಬಾಲಚಂದ್ರ SK ಕೆಳಗಿನ ಮನೆ ನಿವೃತ್ತ ಯೋಧ ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ಇವರನ್ನು ಪುಷ್ಪಾವತಿ ನಡುಮನೆಯವರು ಶಾಲು ಹೊದಿಸಿ ಸ್ವಾಗತಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಅತಿಥಿವರಿಯರಿಗೆ ಸ್ವಾಗತವನ್ನು ಬಯಸುತ್ತಾ ಮುಂದೆ ಶಿಲಾನ್ಯಾಸ ನೆರವೇರಿಸಿದಂತಹ ಹಿರಿಯರಾದ ಹಾಗೂ ಉದ್ಯಮಿಗಳು ಮತ್ತು ಅಧ್ಯಕ್ಷರು ಕೃಷಿಪತ್ತಿನ ಸಹಕಾರಿ ಸಂಘ ನಿಯಮಿತ ಜಾಲಸೂರು ಇವರಿಂದ ಶುಭಾಶೀರ್ವಾದ ತಮ್ಮ ಮುಂದೆ. ಇವತ್ತು ಒಳ್ಳೆಯ ಪುಣ್ಯ ದಿನದಂದು ಶ್ರಾವಣ ಮಾಸದ ಸೋಮವಾರ ಈ ಒಂದು ಮಂದಿರದ ಪುನರ್ನಿರ್ಮಾಣದ ಒಂದು ಶಿಲಾನ್ಯಾಸವನ್ನು ನೆರವೇರಿಸಿದೆ. ಶ್ರೀಕೃಷ್ಣ ದೇವರಂದರೆ ಅದು ನಮ್ಮ ದಶಾವತಾರಗಳಲ್ಲಿ ನಮ್ಮ ಈ ಭಾರತೀಯ ಸಂಸ್ಕೃತಿಯಲ್ಲಿ ಶ್ರೀಕೃಷ್ಣ ಹಾಗೂ ರಾಮ ತುಂಬ ನಾವು ಭಕ್ತಿಯಿಂದ ಹಾಗೂ ಪೂಜಿಸೊಂದು ಬರ್ತಾ ಇದ್ದೇವೆ. ಶ್ರೀಕೃಷ್ಣನು ಬರೀ ನಾವು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ವಿದೇಶಗಳಲ್ಲಿಯೂ ಸಹ ಅತ್ಯಂತ ವಿಜೃಂಭಣೆಯಿಂದ ಪೂಜಿಸ್ತಾರೆ. ಯಾಕೆಂದರೆ ಶ್ರೀಕೃಷ್ಣನು ಮಹಾಭಾರತದಲ್ಲಿ ಅರ್ಜುನನಿಗೆ ಏನೋ ಭಗವದ್ಗೀತೆಯನ್ನು ಬೋಧಿಸಿದ್ದಾನ, ಅದರ ಸಾರವು ನಮ್ಮ ಜೀವನದಲ್ಲಿ ಅಳವಡಿಸಿದರೆ ನಮ್ಮ ಜೀವನವು ಸುಖಮಯವಾಗಿ ಸಾರ್ಥಕವಾಗಿ ನಡೀಲಿಕ್ಕೆ ಕಾರಣವಾಗ್ತದೆ. ಯಾಕೆಂದರೆ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ, ನೀನು ನಿನ್ನ ಕರ್ತವ್ಯವನ್ನು ಮಾಡ್ತಾ ಹೋಗು, ಫಲಾಪೇಕ್ಷೆ ಏನಿಲ್ಲದೆ ನೀನು ನಿನ್ನ ಕರ್ತವ್ಯವನ್ನು ಮಾಡು ಅಂತೇಳಿ ಶ್ರೀಕೃಷ್ಣನ ಅರ್ಜುನನಿಗೆ ಹೇಳ್ತಾನೆ. ಹಾಗೆ ನಾವು ನಮ್ಮ ಜೀವನದಲ್ಲಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಏನು ನಾವು ಸಮಾಜದಿಂದ ಪಡ್ಕೊಂಡಿದ್ದೇವ ಅದರ ಒಂದು ಸ್ವಲ್ಪ ಭಾಗವನ್ನು ಆವಿರ್ಭಾಗವನ್ನು ನಾವು ಸಮಾಜಕ್ಕೆ ನೀಡಿ, ಹಾಗೆ ಈ ಒಂದು ಮಂದಿರದ ಏನು ಅಭಿವೃದ್ಧಿಗೆ ತಮ್ಮನ್ನು ತಾವು ತೊಡಗಿಸಿಕೊಂಡ್ರೆ ನಮ್ಮ ಈ ಒಂದು ಜೀವನವು ಸಾರ್ಥಕ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ನಾವು ಹೇಳ್ತೇವೆ ಎಲ್ಲ ಮಾನವನು ನಾನೇ ಮಾಡಿದ್ದು ಅಂತ ಹೇಳಿ, ಆದರೆ ಭಗವಂತನ ಒಂದು ಇಚ್ಛೆ ಇಲ್ಲದೆ ಯಾವುದೇ ಒಂದು ಕಾರ್ಯ ನಡೀಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಏನು ನೆನೆಸ್ತಾನ ಅದೇ ಆಗೋದು. ಯಾಕೆಂದರೆ ಒಂದು 2-3 ತಿಂಗಳ ಮೊದಲು
ನಮ್ಮ ಕೋಶಾಧಿಕಾರಿಗಳಾದ ಅಕ್ಕನವರು ಬಂದು ಈ ಒಂದು ಮಂದಿರಕ್ಕೆ ಶಿಲಾನ್ಯಾಸ ಮಾಡಬೇಕು ಅಂತೇಳಿ ನನ್ನಲ್ಲಿ ವಿನಂತಿಸಿದರು. ನಾನು ಹೇಳಿದೆ, ಶಿಲಾನ್ಯಾಸ ನೀವು ಯಾರು ಊರಿನ ಹಿರಿಯರನ್ನು ಕರೀರಿ, ನಾನು ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತ ಹೇಳಿ ಅವರಲ್ಲಿ ಹೇಳಿದೆ. ನೋಡುವಾಗ 15 ಅವರು 1-2 ವಾರ ಬಿಟ್ಟು ಆಮಂತ್ರಣವನ್ನು ತಗೊಂಡು ಬಂದಿದ್ದಾರೆ. ಅದರಲ್ಲಿ ಶಿಲಾನ್ಯಾಸಕ್ಕೆ ನನ್ನ ಹೆಸರನ್ನು ಹಾಕಿದ್ದಾರೆ. ಮತ್ತು ನಾನು ತಿಳ್ಕೊಂಡೆ ಅದು ಭಗವಂತನ ಇಚ್ಛೆ ಇರಬಹುದು. ಏನೋ ನಾವೇನೋ ನೆನೆಸಿದ ಹಾಗೆ ಆಗೋದಿಲ್ಲ, ಭಗವಂತ ಏನು ನೆನೆಸ್ತಾನೆ ಅದೇ ಆಗುವುದಲ್ಲದೆ ಮಾನವನಿಂದ ಏನೋ ಆಗುವಂಥದ್ದಲ್ಲ ಅಂತೇಳಿ ತಿಳ್ಕೊಂಡು ನಾನು ಈ ಸಂತೋಷದಿಂದ ಈ ಒಂದು ಕಾರ್ಯಕ್ಕೆ ಒಪ್ಪಿಕೊಂಡೆ. ಈ ಒಂದು ಮಂದಿರವು ಅತಿ ಶೀಘ್ರದಲ್ಲಿ ಒಳ್ಳೆಯ ರೀತಿಯಲ್ಲಿ ಏನು ನಾವು ಯಾವ ತಾವುಗಳು ನೆನೆಸಿದ್ದೀರಾ ಅದರ ಮೊದಲೇ ಒಳ್ಳೆಯ ರೀತಿಯಲ್ಲಿ ಚಂದವಾಗಿ ನೆರವೇರಲಿ. ಆ ಭಗವಂತನು ನಮಗೆಲ್ಲರೂ ಅದಕ್ಕೆ ಬೇಕಾದ ಶಕ್ತಿ ಆರೋಗ್ಯವನ್ನು ನೀಡಲಿ ಅಂತೇಳಿ ಶ್ರೀಕೃಷ್ಣ ಭಗವಾನ್ ಹತ್ರ ಪ್ರಾರ್ಥಿಸುತ್ತೆ. ಯಾಕೆಂದರೆ ಮೊನ್ನೆ ತಾನೇ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಗಿದೆ. ನಾವು ಏನೋ ನಮ್ಮ ಸನಾತನ ಧರ್ಮದಲ್ಲಿ ನಾವು ಏನಾದರೂ ಒಂದು ಕಾರ್ಯ, ಸಮಾಜ ಕಾರ್ಯ ಇರ್ಬೋದು, ದೇವ ಕಾರ್ಯ ಇರ್ಬೋದು ಮಾಡಿದರೆ ನಮ್ಮ ಪುರೋಹಿತರು ಹೇಳೋದು ಶ್ರೀಕೃಷ್ಣಾರ್ಪಣಮಸ್ತು ಅಂತೇಳಿ. ನಾವು 10 ಅವತಾರಗಳಿದ್ದರೂ ಯಾವುದೇ ಬೇರೆ ದೇವರನ್ನು ಅವರು ಹೇಳೋದಿಲ್ಲ, ಎಲ್ಲ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಹೇಳ್ತಾರೆ. ಅಂದರೆ ಎಲ್ಲ ಏನು ನಾವು ಮಾಡಿದರೆ ಅದು ಶ್ರೀಕೃಷ್ಣನಿಗೆ ಸಮರ್ಪಣೆ ಅಂತೇಳಿ. ಹಾಗೆ ನಾವು ಏನು ಇವತ್ತು ದೇವರಿಗೆ ನೀಡ್ತೇವ ಅದೆಲ್ಲ ಏನಿಲ್ಲಿ ನಾವು ಮಾಡ್ತೇವ ಅದೆಲ್ಲ ಭಗವಂತನ ಪಾದಕ್ಕೆ ಸೇರಿದು. ಆ ಭಗವಂತನು ನಮ್ಮೆಲ್ಲರನ್ನು ಕಾಪಾಡಲಿ. ಈ ಒಂದು ಮಂದಿರ ಅತಿ ಶೀಘ್ರದಲ್ಲಿ ಅದರ ಕಾರ್ಯ ಪೂರ್ತಿಯಾಗಲಿ ಅಂತೇಳಿ ಭಗವಂತನ ಹತ್ರ ಬೇಡುತ್ತಾ ಈ ಅವಕಾಶಕ್ಕಾಗಿ ವಂದಿಸುತ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಮುಂದೆ ವೇದಿಕೆ ಮೇಲೆ ಇರತಕ್ಕಂತಹ ಜಲಸೂರಿನ ನಮ್ಮ ಗ್ರಾಮ ದೇವರಾದ ಅಡ್ಕಾರು ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಇದರ ಅಧ್ಯಕ್ಷರಾಗಿರತಕ್ಕಂತಹ ಹರಿಪ್ರಕಾಶ್ ಗೌಡ ಇವರ ಹಿತನುಡಿಯನ್ನು ತಮ್ಮ ಮುಂದೆ ಇಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದು, ಈ ಶ್ರೀಕೃಷ್ಣ ಭಜನಾ ಮಂದಿರದ ಒಂದು ಶಿಲಾನ್ಯಾಸ ಈಗಾಗಲೇ ನಡೆದಿದೆ. ಈ ಒಂದು ಶಿಲಾನ್ಯಾಸ ಆಗಿ ಇದರ ಕಟ್ಟಡ ಕಾಮಗಾರಿಯು ಆದಷ್ಟು ಬೇಗ ನಡೆಯಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿಕೊಂಡು, ಇದಕ್ಕೆ ನಮ್ಮ ಅಡ್ಕಾರು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಬ್ರಹ್ಮಕಲಶ ಆಗುವ ಟೈಮಿನಲ್ಲಿ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರಮದಾನದ ಮುಖಾಂತರವೇ ಆ ಒಂದು ಕೆಲಸವನ್ನು ಮಾಡಿ ಒಳ್ಳೆಯ ರೀತಿಯಲ್ಲಿ ಆ ಕೆಲಸವು ಪೂರ್ಣಗೊಂಡಿದೆ. ಹಾಗೆ ಇಲ್ಲಿ ಸಹ ಎಲ್ಲರೂ ಶ್ರಮದಾನದ ಮುಖಾಂತರವೇ ಈ ಒಂದು ಕಾಮಗಾರಿಯನ್ನು ಮಾಡಿದರೆ ನಮಗೆ ಸ್ವಲ್ಪ ಹಣ ಕಡಿಮೆಯಾಗಿ ಒಳ್ಳೆಯ ರೀತಿಯಲ್ಲಿ ಕಟ್ಟಡ ಕಾಮಗಾರಿಯು ಬೇಗ ಆಗ್ಬೋದು. ಮಂದಿರದ ಬ್ರಹ್ಮಕಲಶದ ಆದಷ್ಟು ಬೇಗ ಬ್ರಹ್ಮಕಲಶ ಆಗಲಿ ಎಂದು ಹೇಳುತ್ತಾ, ಅಡ್ಕಾರ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವರ ಆಶೀರ್ವಾದ ಸದಾ ಎಲ್ಲರಿಗೂ ಇರಲಿ ಅಂತ ಹೇಳುತ್ತಾ ನನ್ನನ್ನು ಕರೆಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಸೋಣಂಗೇರಿಯಲ್ಲಿ ಒಂದು ನೂತನವಾದ ಶ್ರೀಕೃಷ್ಣ ಭಜನಾ ಮಂದಿರ ಶಿಲಾನ್ಯಾಸದ ಭೂಮಿ ಪೂಜೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗಣ್ಯರೇ, ಹಾಗೆ ಈ ಶಿಲಾನ್ಯಾಸದ ಪೂಜೆಯನ್ನು ಕಾರ್ಯಕ್ರಮವನ್ನು ಮಾಡಿದಂಥ ನಮ್ಮ ಹಿರಿಯರಾದ ಕೃಷಿ ಪತ್ತಿನ ಅಧ್ಯಕ್ಷರಾದ ಸುಧಾಕರ್ ಸರ್ ಅವರೇ, ಹಾಗೆಯೇ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲರಿಗೂ ನಾನು ವಂದಿಸುತ್ತಾ ನನ್ನ ಮಾತುಗಳನ್ನು ವಿರಾಮ ನೀಡ್ತೇನೆ. ಸೋಣಂಗೇರಿ ಇನ್ನಕ್ಕೆ ಮಸ್ತ್ ಇತಿಹಾಸ ಉಂಡು. ನೆಟ್ ಪ್ರಥಮತ ಎಂಕ್ಲೆ ಎಲ್ಲಿ ಎಪ್ಪಣಗನ ಇಡೆ ಬತ್ತೊಂದಿತ್ತ ಪ್ರಥಮತ ಮೂಲು ಒಂಜಿ ಐತ ಪ್ರೈಕ್ಲೆ ಅಂಚನೆ
ರಾಮಣ್ಣ ಗೌಡ್ರು ಒಂದೇನ ಎಂಕಿ ಓದ್ತಿತ್ತನ ಮಟ್ಟಿಗೆ ಆಗಲೇ ಫಸ್ಟಿಗೆ ಒಂದೇನ ಉಸ್ತುವಾರಿ ಇದ್ದೆ ತಂದಿತ್ತೇರು ಮಿಗ್ಲಪ್ಪಾಗ ಎಂಕ್ಲೆ ಇಲ್ಲಡೆ ಭಜನೆ ಬತ್ತೊಂದಿತ್ತೇರು ಆ ಸಂದರ್ಭ ಎಂಕ್ಲೆ ಪೊಪ್ಪಾಗ ಎಂಕ್ಲೆ ಪಂಡೊಂದಿತ್ತೇರು ಐತ ಪೇಪರ್ ಪೇ ಪೂರ ಕ್ಲೀನ್ ಮಲ್ಪೊಡು ಒಂದು ಪಂಡೊಂದಿತ್ತೇರು ಅಪ್ಪಗ ಆರೆಗೆ ಒಂಜಿ ಮಲ್ಲ ಮೀಸೆ ಎಂಕ್ಲೆ ಐತ ಬೇರೆ ಬರ್ಪಿರ್ ಪಂಡಂಗನೆ ಎಂಕ್ಲೆ ಮಸ್ತ್ ಪೋಡಿಗೆ ಎಂಕ್ಲ ಜಾಲಿಗೆ ಅಂಬಿ ಅಡಿತತ್ತು ಎಂಕ್ಲೆ ಬೇರೆ ಕಾಪುಣಿ ಅಪ್ಪಗ ಐತ ಪ್ರೇಕ್ಲೆ ಬರ್ಪಿರೋದು ಬೇರೆ ಎಂಕ್ಲೆ ಪೋಡಿ ಪಪ್ಪನೆ ಐತ ಪೇಪರ್ ಪೇ ಅಂದರೆ ಅವ್ರನ್ನ ಮೀಸ್ ಎಂಕ್ಲೆ ಫಸ್ಟಿಗೆ ತೋಜು ಒಂದು ಇಪ್ಪೈತೆ ಆ ಸಂದರ್ಭದಲ್ಲಿಟ್ಟು ಅಪ್ಪಗ ರಾಮಣ್ಣ ಗೌಡ್ರಲ್ಲಿ ಇಪ್ಪೈತೇರಿ ಅಗ್ಲೆ ಬತ್ತದ್ದು ಅಗ್ಲೆ ಒಂಜಿ ಪಂಚಗೆಜ್ಜೆ ಪಂಡ ಎಂಕ್ಲೆ ಭಾರಿ ಟೇಸ್ಟ್ ಅಪ್ಪಗ ಎಂಕ್ಲ ನೆಕ್ ಬಿಡತ್ತೆ ರಾತ್ರಿ ಎಲ್ಲ ಕುಳ್ಳುಣಿ ಅಂಚನೆ ಎಂಕ್ಲೆ ಮೂಳು ಸೋಣಂಗಿರಡೆ ಈ ಭಜನೆ ಮಂದಿರದ ಇತ್ತೆ ನೂತನವತ್ತು ನೀ ಕಟ್ಟಡಕ್ಕೆ ನಮ್ಮ ಶಂಕುಸ್ಥಾಪನೆ ಮಾಡ್ತದೆ ಖಂಡಿತವತ್ತಲ್ಲ ಎಂಕ್ಲೆ ಮೂಳು ಕಷ್ಟ ಒಂದು ದಾಯ ಪಂಡ ಎಂಕ್ಲ ಮೂಳು ಜಾತಿ ಮತ ಭೇದ ಓವುಲ ಇಜ್ಜೆ ಎಂಕ್ಲೆ ಮೂಲ ರಾಜ್ಯಕ್ಕೆಲ್ಲ ಇಜ್ಜೆ ನಂಡ ಒಂಜೊಂಜಿ ಇನಿ ಜಾತಿ 2-3 ಗ್ರೂಪ್ ಇಪ್ಪುನು ಅಂಚನೆ ಎಂಕ್ಲೆ ಮೂಲು ಸೋಣಂಗಿರೆಡ್ ಮಾಂತ ಇಲ್ಲ ಮಾಂತ ಜಾತಿದಾಗಲ ಒಂಜಿ ರೀತಿ ಎಂಕ್ಲ ಬದುಕೊಂದಿಲ್ಲ ಐನೆಡ್ತಾತ ಮೂಲು ಈ ಒಂಜಿ ಗಿರಿಯನ್ನ ಸಾರಥ್ಯಟಿನಿ ಖಂಡಿತವಾತಲ್ಲ ಮೂಲು ಬಂಗ ಒಂದು ಪಂಡದ ನೆನೆತಂದು ಈ ಒಂಜಿ ನೆಕ್ ಮಾತೆಲ್ಲ ನಮ್ಮ ಕೈ ಜೋಡಿಸಕ ಪಂಡೊಂದು ಎಣ್ಣ ಪಾತ್ರೆಯನ್ನು ಮುಟ್ಟೊಂದು. ಈ ಶುಭ ಮುಹೂರ್ತದಲ್ಲಿ ಈ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೇವೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಒಂದೇ ಮನಸ್ಸಿಂದ ಒಗ್ಗೂಡಿಕೊಂಡು ಈ ಒಂದು ಸುಂದರವಾದಂಥ ಭಜನಾ ಮಂದಿರ ನಿರ್ಮಾಣವಾಗಲಿಕ್ಕೆ ನಮ್ಮ ಸ್ಥಳ ಸಾನ್ನಿಧ್ಯಗಳು ಎಲ್ಲರ ಆಶೀರ್ವಾದ ಇರಲಿ ಅಂತ ಎಲ್ಲರ ಪ್ರೀತಿ ಹೊಂದಿಸ್ತಾ ನನ್ನ ಮಾತಿಗೆ ವಿರಾಮನ ಹಾಡ್ತೇನೆ. ಶ್ರೀಕೃಷ್ಣ ಭಜನಾ ಮಂದಿರ ಸೋಣಂಗೇರಿ ಇದರ ನೂತನ ಶಿಲಾನ್ಯಾಸ ಕಾರ್ಯಕ್ರಮ ಮತ್ತು ಭೂಮಿ ಪೂಜೆ ಇದೀಗಾಗಲೇ ನೆರವೇರಿ ಸಮಾರಂಭ ಕಾರ್ಯದಲ್ಲಿ ಇದ್ದಂಥ ಎಲ್ಲ ವ್ಯಕ್ತಿಗಳಿಗೆ ವಂದಿಸುತ್ತಾ ನಮ್ಮ ಈ ಮಂದಿರದ ಕಾರ್ಯವನ್ನು ಈಗಾಗಲೇ ನಾವು ನೂತನವಾಗಿ ನಿರ್ಮಾಣ ಮಾಡಲು ಹೊರಟಿದ್ದೇವೆ. ಇದರಲ್ಲಿ ಮಾತೃಶಕ್ತಿಗಳು ಒಂದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕೆಲಸವನ್ನು ಮಾಡಿ ಮಂದಿರವನ್ನು ನಿರ್ಮಾಣಗೊಳಿಸುವಲ್ಲಿ ಸಹಕಾರವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಎಲ್ಲ ರೀತಿಯ ಸಹಕಾರವನ್ನು ನಾವು ಕೊಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ಕೆ ನಮ್ಮೊಂದಿಗೆ ಜೋಡಿಸಿಕೊಳ್ತಾ ಇದ್ದಾರೆ ಮಾಧ್ಯಮ ಮಿತ್ರರು ಮತ್ತು ಸ್ಥಳೀಯವಾಗಿರತಕ್ಕಂಥ ಸುಪ್ರೀತ್ ಮೋಂಟಡ್ಕರ್ ಅವರು. ಅದರ ಜೊತೆಗೆ ಸುಳ್ಯ ತಾಲೂಕಿನ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಸುಳ್ಯ ಪ್ರಕರಣದ ಎಲ್ಲ ಶಾಖೆಯ ಸರ್ವ ಸದಸ್ಯರುಗಳು, ಹಾಗೆ ದುರ್ಗಾವಾಹಿನಿಯ ಎಲ್ಲ ಸರ್ವ ಸದಸ್ಯರುಗಳು, ಅದೇ ರೀತಿ ಹಿಂದೂ ಜಾಗರಣ ವೇದಿಕೆಯ ಸುಳ್ಯ ತಾಲೂಕಿನ ಎಲ್ಲ ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಜೋಡಿಸಿಕೊಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಸ್ಥಳೀಯವಾಗಿರತಕ್ಕಂಥ ಹಡ್ಕಾರು ಸ್ಕಂದ ಶಾಖೆ ಮತ್ತು ಕಾರ್ತಿಕೇಯ ಯುವ ಸೇವಾ ಸಂಘದವರು ಕೂಡ ತಮ್ಮ ಸಹಭಾಗಿತ್ವವನ್ನು ಕೊಡುವಂಥ ಭರವಸೆಯನ್ನು ನೀಡಿದ್ದಾರೆ. ಅದರ ಜೊತೆಗೆ ಸುಳ್ಯ ತಾಲೂಕಿನ ಎಲ್ಲ ಭಜನಾ ಮಂದಿರಗಳ ಸದಸ್ಯರುಗಳು ಹಾಗೂ ಮಂಡಳಿಗಳ ಸದಸ್ಯರುಗಳು ಮುಂದೆ ನಮ್ಮೊಂದಿಗೆ ಜೋಡಿಸಿಕೊಳ್ಳಲಿಕ್ಕಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಒಂದಷ್ಟು ಸಂಗ್ರಹವನ್ನು ಕೂಡ ಮಾಡಿದ್ದೇವೆ. ಇನ್ನು ಮುಂದಿನ ಕಾರ್ಯಯೋಜನೆ ಅಂತ ಹೇಳಿದರೆ ಗ್ರಾಮ ಮಟ್ಟದಲ್ಲಿ ವಾರದಲ್ಲಿ ಒಂದು ದಿನ ಮನೆ ಭಜನೆಯನ್ನು ಮಾಡೋದರ ಮೂಲಕ ಸಂಗ್ರಹವನ್ನು ಮಾಡೋದು. ಅದೇ ರೀತಿಯಲ್ಲಿ ಇನ್ನೊಂದು ಅಭಿಯಾನವನ್ನು ಮಾಡಲಿಕ್ಕಿದ್ದೇವೆ. ರೂಪಾಯಿ 10 ಲಕ್ಷ 10 ಅಂತ ಹೇಳಿ, ಅದು ಮೊತ್ತ ಸಣ್ಣದು ಕಾರ್ಯ ದೊಡ್ಡದು ಅಂತ. ಅದರಲ್ಲಿ ಏನು ಅಂತ ಹೇಳಿದರೆ ಪ್ರತಿ 3 ತಾಲೂಕನ್ನು ಪುತ್ತೂರು, ಕಡಬ, ಸುಳ್ಯ ತಾಲೂಕನ್ನು ನಾವು ಸಂಚರಿಸಲಿದ್ದೇವೆ. ಅಲ್ಲಿ ಪ್ರತಿಯೊಬ್ಬರಿಗೂ 10 ರೂಪಾಯಿಯನ್ನು ವಸೂಲು ಮಾಡುವಂತೆ ಅಂದರೆ ಸಂಗ್ರಹ ಮಾಡಿ ಈ ಒಂದು ಕಾರ್ಯವನ್ನು ಅವರಿಗೆ ತಿಳಿಸುವ ನಿಟ್ಟಿನಲ್ಲಿ ಆ ಯಾತ್ರೆ ಸಾಗ್ತದೆ. ಆ ಯಾತ್ರೆಯ ಮೂಲಕ ಒಂದಷ್ಟು ಸಂಗ್ರಹವನ್ನು ಮಾಡಿಕೊಂಡು ಆ ಮೂಲಕ ಕೂಡ ಮಂದಿರವನ್ನು ನಿರ್ಮಾಣ ಮಾಡುವಂಥ ಕಾರ್ಯವನ್ನು ಮಾಡಿದ್ದೇವೆ. ಈಗಾಗಲೇ ಒಂದಷ್ಟು ದಾನಿಗಳು ಮುಂದೆ ಬಂದಿದ್ದಾರೆ. ಸ್ಥಳೀಯವಾಗಿ ಇರ್ಬೋದು, ತಾಲೂಕಿನಲ್ಲಿ ಇರ್ಬೋದು, ರಾಜ್ಯದಲ್ಲಿ ಇರ್ಬೋದು, ಜಿಲ್ಲೆಯಲ್ಲಿ ಕೂಡ. ಅದರಲ್ಲಿ ಸಂಸದರು ಒಂದು ಒಳ್ಳೆಯ ದೊಡ್ಡ ಮೊತ್ತದ ಒಂದು ಭರವಸೆಯನ್ನು ನೀಡಿದ್ದಾರೆ. ಅದು ಕೂಡ ಆದಷ್ಟು ಬೇಗ ಶೀಘ್ರದಲ್ಲಿ ನಮ್ಮ ಕೈ ಸೇರಲಿದೆ. ಹಾಗಾಗಿ ಈ ಎಲ್ಲ ನಮ್ಮ ಮಂದಿರದ ಕಾರ್ಯ ಏನಿದೆ ಅದನ್ನು ಪೂರ್ಣಗೊಳಿಸಲಿಕ್ಕೆ ಅದನ್ನು ಸಹಕಾರಿಯಾಗ್ತದೆ. ಮತ್ತು ಈ ಮಂದಿರದ ಕಾರ್ಯ ಇನ್ನೂ ಕೆಲವೇ ದಿನಗಳು ಕೂಡ ಅಂತ ಕೂಡ ನಾನು ಹೇಳಲಿಕ್ಕಿಲ್ಲ. ಯಾಕೆಂತ ಹೇಳಿದರೆ 196 ದಿನ 97ನೇ ದಿನ ಸೋಮವಾರ ಮಾರ್ಚ್ 2ನೇ ತಾರೀಕು ಬೆಳಿಗ್ಗೆ 10:59 ವೇಳೆಗೆ ಶ್ರೀಕೃಷ್ಣನ ಪ್ರತಿಷ್ಠೆ ಆಗಲಿಕ್ಕಿದೆ. ಇಲ್ಲಿ ಆ ಒಂದು ಕಾರ್ಯವನ್ನು ಮಾಡಲಿಕ್ಕೆ ನಾವು ಎಲ್ಲರೂ ಈಗ ಸನ್ನದ್ಧರಾಗಿದ್ದೇವೆ. ಎಲ್ಲ ಸಂಘಟನೆಗಳು ಜೋಡಿಸಿಕೊಳ್ತಾ ಇದೆ. ಎಲ್ಲ ಊರಿನ ಸಮಸ್ತರು ಕೂಡ ಇದರಲ್ಲಿ ಕಾರ್ಯೋನ್ಮುಖರಾಗಬೇಕು. ತಾಲೂಕಿನ ಎಲ್ಲ
ಧರ್ಮ ರಕ್ಷಕರು ಹಾಗೂ ಹಿಂದೂ ಸಂಘಟನೆಗಳು ನಮಗೆ ಸಹಕಾರವನ್ನು ನೀಡಬೇಕು ಅಂತ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಆ ರೀತಿಯಲ್ಲಿ ಸ್ಥಳೀಯವಾಗಿ ಇರತಕ್ಕಂಥ ಎಲ್ಲ ಜನಪ್ರತಿನಿಧಿಗಳನ್ನು ಕೂಡ ಸಂಪರ್ಕ ಮಾಡಿದ್ದೇವೆ. ಅವರ ಸಹಕಾರವನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಹೋಗಿ ಮಾತನಾಡಿ ಕೇಳಲಿಕ್ಕಿದ್ದೇವೆ. ಆ ನಿಟ್ಟಿನಲ್ಲಿ ನಮ್ಮ ಈ ಕೆಲಸ ಸಾಗ್ತಾ ಇದೆ. ಅದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಈ ಒಂದು ಶ್ರೀಕೃಷ್ಣನ ಏನು ನಮ್ಮ ಮಂದಿರದ ನಿರ್ಮಾಣ ಕಾರ್ಯ ಪೂರ್ಣಗೊಳ್ಳಬೇಕು ಅಂತ ಇದೆಯೋ ಅದಕ್ಕೆ ಸರ್ವ ರೀತಿಯ ಸಹಕಾರವನ್ನು ಸಮಸ್ತರು ನೀಡಿ ಈ ಒಂದು ಪುಣ್ಯ ಕಾರ್ಯದಲ್ಲಿ ತಮ್ಮ ಸಹಭಾಗಿತ್ವವನ್ನು ನೀಡಬೇಕು ಅಂತ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಸುಳಿದಾಡುತ್ತ ಮನೆಯೊಳಗಾದರು ಕೃಷ್ಣ ಎನಬಾರದೆ. ಸ್ನಾನ ಪಾನ ಜಪ ತಪಗಳ ಮಾಡುತ್ತ ಕೃಷ್ಣ ಎನಬಾರದೆ. ಶಾಲ್ಯಾನ ಷಡ್ರಸ ತಿಂದು ತೃಪ್ತನಾಗಿ ಕೃಷ್ಣ ಎನಬಾರದೆ. ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ. ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣ ಎನಬಾರದೆ. ಕೃಷ್ಣ 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 ಕೃಷ್ಣ. ಭಾರವ ಹೊರುವಾಗ ಕೃಷ್ಣ ಎನಬಾರದೆ. ಗಂಧವ ಪೂಸಿ ತಾಂಬೂಲವ ಮೆಲುವಾಗ ಕೃಷ್ಣ ಎನಬಾರದೆ. ಮಂದಗಮನಿ ಕೂಡ ಸರಸವಾಡುತ್ತಲೊಮ್ಮೆ ಕೃಷ್ಣ ಎನಬಾರದೆ. ಪರಿಹಾಸ್ಯದ ಮಾತನಾಡುತ್ತಲೊಮ್ಮೆ ಕೃಷ್ಣ ಎನಬಾರದೆ. ಪರಿ ಪರಿ ಕೆಲಸದು